ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Millions of the years ago, before human came on the earth, the God has sent local cow. ಮನುಷ್ಯ ಬರುವಂಥ ದಶಲಕ್ಷ ವರ್ಷಗಳು, ಲಕ್ಷಾಂತರ ವರ್ಷಗಳು ಮುಂಚೆನೇ ದೇವರು ಈ ನಾಟಿ ಹಸುವನ್ನು ಕಳಿಸ್ಕೊಟ್ಟಿಯಾನೆ. That means local cow is not created by human being, it is created by the God. ಅದರ ಅರ್ಥ ಮನುಷ್ಯನ ಹಸ್ತಕ್ಷೇಪ ಅಥವಾ ಮಾರ್ಪಾಡಿಲ್ದೇ ಈ ನಾಟಿ ಹಸುಗಳು ಇರೋದು ಸೃಷ್ಟಿಯಲ್ಲಿ. Local cow is the messenger of the God. ನಾಟಿ ಹಸುವು ಒಂದು ಸಂದೇಶ ವಾಹಕ ಸೃಷ್ಟಿಯ. When local cow give the dung, it is fallen down on the soil. ಹಸು ಸಗಣಿ ಇಟ್ಟಾಗ ಏನಾಗುತ್ತೆ, ಭೂಮಿ ಮೇಲೆ ಬೀಳುತ್ತೆ. The God is giving the message, utilize the dung as it is. ಅದು As it is. ಸೃಷ್ಟಿಕರ್ತ ಇಲ್ಲಿ ಇದು ತುಂಬ ಮುಖ್ಯ. ನೀವು ಹಸು ಸಗಣಿ ಹಾಕುತ್ತೆ, ಸಗಣಿ ನೇರವಾಗಿ ಭೂಮಿ ಮೇಲೆ ಬೀಳುತ್ತೆ. ಅಂದರೆ ಸೃಷ್ಟಿಕರ್ತ ಇದರಲ್ಲಿ ನಮ್ಗೆ ಹೇಳ್ತಿರೋದೇನು ಅಂದರೆ ಆ ಸಗಣಿಯನ್ನು ಅದೇ ರೀತಿಯಾಗಿ ನೀವು ಉಪಯೋಗಿಸಿ ಅಂತ. God has not sent the cow dung manure through the cow, not sent compost, vermicompost, only sent fresh dung. ಸೃಷ್ಟಿಕರ್ತ ನಿಮಗೆ ಸಗಣಿ ಗೊಬ್ಬರ ರೂಪದಲ್ಲಾಗಲಿ ವರ್ಮಿ ಕಾಂಪೋಸ್ಟ್ ರೂಪದಲ್ಲಾಗಲಿ ಕಳಿಸಿಲ್ಲ, ಉತ್ಕೃಷ್ಟವಾದ ಒಂದು ಸಗಣಿಯ ರೂಪದಲ್ಲಿ ನಿಮಗೆ ಕಳಿಸ್ಕೊಟ್ಟಿಯಾನೆ. That means the God has given message by the local cow, use all fresh dung of the local cow as it is, don't prepare any material from local cow. ಇದನ್ನು ಸೃಷ್ಟಿಕರ್ತ ಏನು ಹೇಳ್ತಾನೆ ಅಂದರೆ, ತಾಜಾ ಸಗಣಿಯನ್ನು ಯಥಾರೂಪದಲ್ಲಿ ನೀವು ಉಪಯೋಗಿಸಿ, ಬೇರೆ ಯಾವುದೇ ರೂಪದಲ್ಲಿ ನೀವು ಅದನ್ನು ಮಾರ್ಪಾಡು ಮಾಡಿ ಉಪಯೋಗಿಸಬೇಡಿ. And in 1 gram of the local cow dung, I have given the yesterday data, 300 crore the beneficial effective microorganism and uncountable microorganisms are multiplied when you utilize the cow dung in the soil. ನಾನು ನೆನ್ನೆ ನಿಮಗೆ ತಿಳಿಸಿ ಹೇಳಿದ್ದೀನಿ, 1 ಗ್ರಾಮ್ ಸಗಣಿಯಲ್ಲಿ 300 ಕೋಟಿ ಇಂಥ ಅಧಿಕ ಜೀವಾಣುಗಳಿದ್ದಾವೆ. ಅದನ್ನು ನಾವು ಭೂಮಿಗೆ ಕೊಟ್ಟಾಗ ಅಗಣಿತ ಕೋಟ್ಯಾನು ಲೆಕ್ಕದಲ್ಲಿ ಜೀವಾಣುಗಳು ಭೂಮಿಲಿ ಸೇರ್ತವೆ. The God has given the role to every microorganism species, every. Without any role, God has not sent any living being on the earth. ಪ್ರತಿ ಜೀವಕಣಕ್ಕೂ ಕೂಡ, ಪ್ರತಿ ಜೀವಕಣದ ಪ್ರಭೇದಗಳಿಗೆ ಕೂಡ ಸೃಷ್ಟಿಕರ್ತ ತಮ್ಮದೇ ಆದ ಪ್ರತಿ ಒಂದು ಜೀವಿಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟು ಸೃಷ್ಟಿ ಮಾಡಿದ್ದಾನೆ. That means when the local cow dung is fallen down on the earth soil, all beneficial microorganisms are enter in the soil. They start to create the humus, biodiversity, and soil become alive. ಯಾವಾಗ ಈ ಮಣ್ಣು ಸಗಣಿ ನೇರವಾಗಿ ಮಣ್ಣಿನ ಮೇಲೆ ಬೀಳುತ್ತೆ ಅಥವಾ ಭೂಮಿ ಮೇಲೆ ಬೀಳುತ್ತೆ, ಅದರೊಳಗೆ ಈ ಜೀವಾಣುಗಳು ನಿರಂತರವಾಗಿ ಗುಣ ಆಗಿ ಅದರೊಳಗೆ ಹೆಚ್ಚಾಗಿ ಮಲ್ಟಿಪ್ಲಿಕೇಶನ್ ಆಗಿ ಏನಾಗುತ್ತೆ ಅಂದರೆ ಹ್ಯೂಮಸ್ ತಯಾರಾಗುತ್ತೆ. But when you prepare cow dung manure, microorganisms are totally destroyed. ನೀವು ಯಾವಾಗ ಗೊಬ್ಬರವನ್ನು ತಯಾರಿಸ್ತೀರ, ಸಗಣಿಯ ಗೊಬ್ಬರವನ್ನು ತಯಾರಿಸ್ತೀರೋ ಅಂಥ ಸಮಯದಲ್ಲಿ ಈ ಒಂದು ಜೀವಾಣುಗಳು ನಶಿಸಿ ಹೋಗ್ತವೆ.
when you people compost, vermicompost, all microorganisms totally destroyed. ನೀವು ವರ್ಮಿ ಕಾಂಪೋಸ್ಟು ಮಾಡೋದಕ್ಕೆ ಈ ಸಗಣಿಯನ್ನು ಉಪಯೋಗಿಸ್ತೀರಾ, ಅದರೊಳಗೆ ಉಪಯೋಗಿಸಿದಾಗ ನೀವು ಈ ಜೀವಾಣುಗಳೆಲ್ಲ ನಶಿಸಿ ಹೋಗ್ತವೆ. Because what the straw material is existed in the raw your compost, vermicompost, all is totally decomposed. The microorganisms are not getting the energy because there is no straw there to supply the energy, and they are dying. ಯಾವಾಗ ನೀವು ಈ ವರ್ಮಿ ಕಾಂಪೋಸ್ಟಲ್ಲಿ ಈ ಒಣ ತ್ಯಾಜ್ಯವನ್ನು ಉಪಯೋಗಿಸ್ತೀರೋ ಅದೆಲ್ಲ ವಿಘಟನೆ ಆಗಿ ಸಂಪೂರ್ಣವಾಗಿ ವಿಘಟಿಸಿ ಹೋದಾಗ ಅದರೊಳಗೆ ಶಕ್ತಿ ಇಲ್ದಂಗೆ ಆಗುತ್ತೆ. ಈ ಜೀವಾಣುಗಳಿಗೆ ಶಕ್ತಿ ದೊರೆಯೋದಿಲ್ಲ. ಉತ್ಪಾದನೆ ನೀವು ವರ್ಮಿ ಕಾಂಪೋಸ್ಟ್ ಮಾಡಿದ ನಂತರ ಸಂಪೂರ್ಣವಾದ ಕಾಷ್ಟ ಪದಾರ್ಥ ಎಲ್ಲ ಏನಾಗುತ್ತೆ, ಡಿಕಂಪೋಸ್ ಆಗುತ್ತೆ, ವಿಘಟನೆ ಆಗುತ್ತೆ. ವಿಘಟನೆ ಆಗಿರೋವಂಥ ವಸ್ತುವಲ್ಲಿ ನಿಮಗೆ ಈ ಶಕ್ತಿ ಉಳಿಯೋದಿಲ್ಲ, ಜೀವಾಣುಗಳಿಗೆ ಸಿಗೋದಿಲ್ಲ. So go ಆಧಾರಿತ ಕೃಷಿ, ಸಾವಯವ ಕೃಷಿ ಈಸ್ ಮೋರ್ ಡೇಂಜರಸ್ ದ್ಯಾನ್ ಆಟಮ್ ಬಾಂಬ್. ಹಾಗಾಗಿ ಗೋ ಆಧಾರಿತ ಕೃಷಿ ಮತ್ತು ಸಾವಯವ ಕೃಷಿ ಎರಡು ಅಣು ಬಾಂಬ್ಗಿಂತ ಹೆಚ್ಚು